ಇವತ್ತು ನಾನು ಕೆಲವು ವಿಚಾರಗಳನ್ನ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಯಾರೂ ಶತ್ರುಗಳಿಲ್ಲ. ಹಾಗಂದ ತಕ್ಷಣನೇ ಯಾವುದೋ ಒಂದು ಕೇಸ್ ವಿಚಾರ ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ, ಆ ವಿಚಾರಕ್ಕೋಸ್ಕರ ಬದಲಾವಣೆ ಆಗ್ತಾ ಇದ್ದೀನಿ ಅನ್ನೋದು ತಪ್ಪು ಕಲ್ಪನೆ. ಇಲ್ಲಿ ಸಮಾಜದ ಬಗ್ಗೆ ಬೇರೆಯವರು ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ ಬಿಂಬಿಸ್ತಾ ಇದ್ದಾರೆ. ಅದು ನಮ್ಮ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿಂದ ನಾವು ದೂರ ಇದ್ದರೆ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇನೆ. ನನಗಿಲ್ಲಿ ಹೇಳಿದ ಹಾಗೆ ಯಾರಿಗೂ ಗುಲಾಮನಲ್ಲ. ಮೊದಲು ತಿಳ್ಕೋಬೇಕು ನೀವೆಲ್ಲರೂ. ನಾನು ಯಾವ ಮಠಾಧಿಪತಿ ಗುಲಾಮನಲ್ಲ, ಯಾವ ರಾಜಕಾರಣಿಯ ಗುಲಾಮನಲ್ಲ. ಮೊದಲು ಇದನ್ನ ನಮಗೆ ಯಾರು ಪ್ರಶ್ನೆ ಮಾಡ್ತಾ ಇದಾರಲ್ಲ ಅವ್ರು ತಿಳ್ಕೋಬೇಕು. ಆಮೇಲೆ ನನ್ನ ಬಗ್ಗೆ ನೀ ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕರೆ ಮಾಡಿ, ನನ್ನ ದಾಖಲೆಗಳೊಂದಿಗೆ ನನ್ನ ಕಚೇರಿಯ ವಿಳಾಸವನ್ನು ಸಹ ನಾನು ಕೊಡ್ತೀನಿ. ಯಾಕೆಂದ್ರೆ ಇವತ್ತು ಯಾವನವನು ಮಾರ್ಯಪ್ಪ ಅವನ್ ಯಾರು ಶೋಕಿಲ್ಲಲ್ಲ ಅಂತ ಹೇಳ್ತಾನಲ್ಲ, ಅವ್ನ ಯಾರವನು ನಾಯಕ, ಶ್ರವಣ ಕುಮಾರ ನಾಯಕ ಏಕವಚನದಲ್ಲಿ ಮಾತಾಡ್ತಾ ಇದ್ದ. ಹೋರಾಟಗಾರ ಆಗಿರ್ಲಿ, ಸಂತೋಷ. ಹೋರಾಟಗಾರರೇ ಆಗಿರ್ಲಿ, ಸಮಾಜದ ಒಂದು ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಲೀಡರ್ಸ್ ಗಳೇ ಆಗಿರ್ಲಿ, ಆ ಜಿಲ್ಲೆಯಲ್ಲಿ ಕೆಲವರಿಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ, ಸರಿನಾ? ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾನಲ್ಲ ಅವ್ರು ಶ್ರವಣ ಕುಮಾರ, ಅದ್ರ ಬಗ್ಗೆ ಧ್ವನಿ ಬಹಳ ಜನ ಎತ್ತುತ್ತಾ ಇದ್ದಾರೆ. ನಾನು ಅದು ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಸೈಡಲ್ಲಿ ಇಡಿ, ಥಾಟ್ಸ್. ಆದ್ರೆ ನಾವು ಮಾತನಾಡತಕ್ಕಂತ ಭಾಷೆಯನ್ನ ಸರಿಯಾಗಿ ಬಳಸಬೇಕು. ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ. ನಾನು FIR ಮಾಡಿದ್ದೆ ಬಿಡಿ, ಅದು ಬೇರೆ ವಿಚಾರ. ನಾನು ಮಾಡ್ತೀನಿ. ನಾನು ಅಂತ ಹೇಳಿದ್ರೆ ರಾಜ್ಯ ತುಂಬಾ ಮಾಡ್ತಾರೆ. ಇಲ್ಲಿ ನಾನು ಅವ್ರ ಹತ್ರ ದ್ವೇಷ ಬೆಳೆಸ್ಲಿಕ್ಕೆ ಯಾರು ದ್ವೇಷ ಬೆಳೆಸ್ಲಿಕ್ಕೆ ಅವ್ರ ತಂದೆ, ತಾಯಿ, ಅಣ್ಣ, ತಮ್ಮ, ಮಕ್ಕಳುಗಳ ಮೇಲೆ ಕೇಸ್ ಮಾಡ್ತಾರೆ ಅವರೆಲ್ಲರೂ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ನನ್ನ ಧ್ವನಿನೇ ಎತ್ತದಿಲ್ಲ. ಯಾಕೆಂದ್ರೆ ಇವತ್ತು ನಾವು ಭಾರತ ಮಾತೆಗೆ ದೇಶವನ್ನು ಉಳಿಸ್ಕೊಂತೀವಿ. ಅದೇ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಹೇಗೆ ಎಂಬುದ್ರ ಬಗ್ಗೆ ತಿಳಿಸೋ ಪ್ರಯತ್ನವನ್ನು ಯಾರಾದ್ರೂ ಮಾಡ್ತಾ ಇದ್ದೀರಾ? ಅಲೆಗಲ್ಲಿ ಬೇಡ್ರ ಇತಿಹಾಸವನ್ನು ಯಾರಾದ್ರೂ ತಿಳ್ಕೊಂಡಿದ್ದೀರಾ? ಹಿರೇಮದಕರಿ ನಾಯಕರ ಇತಿಹಾಸವನ್ನ ತಿಳ್ಕೊಂಡಿದ್ದೀರಾ? ಅವಳ ತಂದೆ ಬಿಚ್ಚಗತ್ತಿ ಭರಮಣ್ಣ ನಾಯಕರ ಬಗ್ಗೆ ಯಾರಾದ್ರೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ನಮ್ಮ ಜನಾಂಗದ ಮೊದಲ ರಾಜ ಯಾರು ಅಂತ ಏನಾದ್ರೂ ತಿಳಿಸಕ್ ಹೊರಟಿದ್ದೀರಾ? ಅಥವಾ ನಮ್ಮಲ್ಲಿ ಎಷ್ಟು ಬೆಳಗುಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಹೊರಟಿದ್ದೀರಾ? ನೀವ್ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟಿದ್ದೀರಾ. ಯಾವನ ಮಾರ್ಯಪ್ಪ ಅಂತೆ, ಯಾವನ ಶ್ರವಣ್ ಕುಮಾರ್ ಅಂತೆ. ಅವ್ರ ಬಗ್ಗೆ ನಾನು ನೋಡ್ಕೊಂತೇನ್ರಿ. ಅವ್ರು ಏನ್ ಗಗನದಲ್ಲಿ ಕೆಲಸ ಮಾಡಿದಾರೆ ಅಂತಲೂ ನಾನು ನಿಮ್ ಮುಂದೆ ತಿಳಿಸ್ತೀನಿ. ಈ ಕೋರ್ಟಲ್ಲೇ ನೋಡೋಣ ಅಂತ ಬಡ್ಕಂತ ಇದ್ದಾನಲ್ಲ ಶ್ರವಣ್ ಕುಮಾರ, ಅವನಿಗೂ ಏನ್ ತೋರಿಸ್ಬೇಕು ಅದನ್ನ ತೋರಿಸ್ತೀನಿ. ಬಟ್ ಇಲ್ಲಿ ನೀವು ಸತ್ಯವನ್ನ ಕೇಳೋದಕ್ ಭಯ ಪಡ್ತಾ ಇದ್ದೀರಲ್ಲ, ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಕೇಳಿ ಸತ್ಯವನ್ನ. ಕರಿಯಪ್ಪ ಒಬ್ನೇ ಬರ್ಬೇಕಾ? ಅವನೊಬ್ನೇ ಪೋರ್ಲಪ್ಪ. ಸಮಾಜದ ಬಗ್ಗೆ ಧ್ವನಿ ಎತ್ತಿ. ಕರಿಯಪ್ಪ ಒಬ್ಬನೇ ಲೀಡರ್ ಅಲ್ಲ. ಕರಿಯಪ್ಪ ಲೀಡರ್ ಆಗೋಕ್ಕೂ ಬೇಕಾಗಿಲ್ಲ. ಕರಿಯಪ್ಪ ಇಸ್ ನಾಟ್ ಎ ಮ್ಯಾನ್. ಯಾಕೆ ಎಲ್ಲದಕ್ಕೂ ಕರಿಯಪ್ಪ ಸಂಘಟನೆ ಕಟ್ಟಿದ್ದೆ ತಪ್ಪ? ನಾನು ದೊಡ್ಡ ಲೀಡರ್ಸ್ ಅನ್ಸ್ಕೊಂಡಿರ್ತಕ್ಕಂಥ ಮಕ್ಕಳೆಲ್ಲ ಇವತ್ತು ಕೋಟಿ ಗಟ್ಟಲೆ ಹಣ ತಿಂತ ಇದ್ದಾರೆ. ಅದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಅವರೆಲ್ಲರೂ ಸೇರ್ಕೊಂಡು ಒಂದು ಗುಂಪು ಮಾಡಿಕೊಂಡು ಒಂದು ನೈಜ ನಾಯಕ ಬೇಡರ ಪಡೆ ಎಂಬ ತಂಡವನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ, ನಮ್ಮ ಮೇಲೆ ಶೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತಿಂತ ಕಚಡ ನನ್ನ ಮಕ್ಕಳನ್ನೆಲ್ಲ ಮೇಲೆ ಬೆರೆಸ್ತಾ ಇದ್ದಾರೆ. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು? ಬಿಡಿ, ಅದು ಕಾನೂನು ಬೇಕಾ? ಕಾನೂನಿಂದ ಏನ್ ಶಿಕ್ಷೆ ಕೊಡ್ಬೇಕು, ಕಾನೂನು ನಮಗೆ ಏನ್ ಶಿಕ್ಷೆ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲ ನನಗೆ ಅರಿವಿದೆ. ನಾನು ಏನಾದ್ರು ತಪ್ಪು ಮಾಡಿದ್ರೆ ತಾನೇ ನನಗೆ ಶಿಕ್ಷೆ ಆಗೋದಕ್ಕೆ. ನನ್ನ ಮಗ ಕರೆಕ್ಟ್ ಆಗಿ ಇದ್ದವನಾಗಿದ್ರೆ ಅವ್ನು ನನಗೆ ಸುಮ್ಮನೆ BP ರೈಸ್ ಮಾಡೋದು ಬೇಡ. ದಯವಿಟ್ಟು ಯಾರೇ ಫೋನ್ ಮಾಡಿ, ಅವ್ನು ಯಾವ ರಿಟೈರ್ಡ್ ತಹಸೀಲ್ದಾರ್ ಅಂತ, ಅವನು ಸಿದ್ಲಿಂಗಪ್ಪ, ಅವನ ಹೆಸರು ಅವನಿಗೆ ಗೊತ್ತಿಲ್ಲ. NAIK ನಾಯಕ ಅಂತ, ಅವ್ನು ತಹಸೀಲ್ದಾರ್ ಅಂತ, ಅವ್ನು ರಿಟೈರ್ಡ್. ಅವ್ನು ಮಾತಾಡ್ತಾನೆ ನನ್ನ ಬಗ್ಗೆ. ನಾಚಿಕೆ ಆಗ್ಬೇಕ್ರಿ ನಿಮ್ ಜನ್ಮಕ್ಕೆ. ಏನ್ ತಿಳ್ಕೊಂಡಿದ್ದೀರಾ ನೀವು? ವಾಲ್ಮೀಕಿ ಸಮುದಾಯ ಅಂತ ಹೇಳಿದ್ರಿ ಏನ್ ನಿಮ್ ಮನೆ?
ವಾಚ್ಮೆನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೀಡಿಯಟ್ಸ್. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಅವನು ಉತ್ತರ ಕೊಟ್ಟರೆ ಮುಗಿದೋಯ್ತಪ್ಪ. ಅವನೇ ಪೋತ್ಲಂಡಿ ನಾಯಕ ಅಂತ ಹೇಳಿದಿನ? ನಾನ್ ಪೋತ್ಲಂಡಿ ನಾಯಕ ಅಂತ ಹೇಳಿದಿನ? ನಾನೇ ಕಿಂಗ್ ಮೇಕರ್ ಅಂತ ಹೇಳಿದಿನ? ಅದು ಜನ ಡಿಸೈಡ್ ಮಾಡ್ತಾರೆ ಬಿಡಿ. ನನ್ನ ಮಗ ಏನೋ ಜಿಲ್ಲೆಯಲ್ಲಿ ಇಟ್ಕೊಂಡು ರಾಜ್ಯ ನಾಯಕರ ಬಗ್ಗೆ ಮಾತಾಡಿ. ನನ್ನ ಮಗನೇ ಶ್ರವಣ ಕುಮಾರ, ನೀನ್ ಮಾತಾಡೋದು ಕರೆಕ್ಟ್ ಆಗಿ ಕಲಿಯೋ. ಗುಬಲ್ ನನ್ನ ಮಗನೇ, ಹಾಕೋ ನಿನ್ನ ಕೇಸ್ ಎಷ್ಟಾಗ್ತೀಯಾ? ರಾಷ್ಟ್ರ ನಾಯಕ ಆದ ಕಡಲ್ಲಿ ನಾನಲ್ಲಿ ಗುಬಲ್ ರಾಷ್ಟ್ರ ನಾಯಕ ಆದನು. ನನಗೆ ಹೇಳ್ಕೊಡ್ತೀಯ ನೀನು? ನನಗೆ ಇಲ್ಲಿ ಯಾರನ್ನು ವಿರೋಧ ಮಾಡ್ಕೋಬೇಕು ಅನ್ನೋ ಆಸೆ ಅಲ್ಲ ನನಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡಿಲ್ಲ. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ನಿಮ್ಮ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆ ಜನರು ತಿಳಿಸುವಂತ ಪ್ರಯತ್ನ, ಮಾಡಪ್ಪ ಇಂಥದ್ ಮಾಡಿದ್ರು, ಶ್ರವಣ್ ಕುಮಾರ ಹೀಗ್ ಮಾಡಿದ್ರು. ಯಾಕಂದ್ರೆ ನಾನು ವಿರೋಧ ಯೂಟ್ಯೂಬರ್ ಅಲ್ಲ ಕಣೆಯ, ನಾನು ಕೇಬಲ್ ನೆಟ್ವರ್ಕ್ ಇದೆ ನಮ್ದು. ಇಡೀ ಕರ್ನಾಟಕದಾದ್ಯಂತ ನನ್ನ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಬರ್ತಾ ಇದೆ. ಐ ಆಮ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನನಗೆ ನನ್ನ ಸಮಾಜದ ಬಗ್ಗೆ ತಿಳಿಸುವಂತ ಅಧಿಕಾರ, ಪೂರ್ಣ ಜವಾಬ್ದಾರಿ ಇದೆ. ನಾನು ತಿಳಿಸ್ತೀನಿ, ಯಾರು ಏನ್ ಮಾಡಿದ್ರು ತಿಳಿಸ್ತೀನಿ. ಕೆಲವೇ ದಿನಗಳಲ್ಲಿ ಆ ನಿಗಮದಲ್ಲಿ ಏನೇನು ಗಂಟು ಹೊಡಿತಾರಲ್ಲ ಅವ್ರವ್ರು ತಂದಿಡ್ತೀನಿ ನಿಮ್ ಮುಂದೆ ನೋಡತ್ರಿ. ಅದ್ ಆಗ್ಬಾರ್ದು ಅಂತಾನೆ ಇವತ್ತು ಇಷ್ಟಕ್ಕೊಂದು ಪ್ರಯತ್ನಗಳು ನಡೀತಾ ಇರೋದು. ನಾ ಕೇಳಿರೋ ಪ್ರಶ್ನೆ ಏನು, 2018ನೇ ಇಸ್ವಿಯಲ್ಲಿ ನೀವು ಏನು ಮಾಡಿದೀರಲ್ಲ ಸಂಘಟನೆ ರಿಜಿಸ್ಟ್ರೇಷನ್ ಇದೆಯಾ? ಜನರಿಗೆ ಮೋಸ ಮಾಡ್ತೀರಲ್ರಿ, ಮುಗ್ಧ ಜನರಿಗೆ. ಆ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾರ ಯಾರ್ಯಾರ ಹತ್ರ ಎಷ್ಟೆಷ್ಟು ಹಣ ತಿಂದಿದೆ ಅಂತಂದು ಏನಾದ್ರೂ ನೆನಪಿದೆಯಾ ನಿಮಗೆ? ಯಾವುದೋ ಒಬ್ಬ ಜನಾಂಗದ ಸರ್ಕಾರಿ ಅಧಿಕಾರಿಯ ಮೇಲೆ ಕೇಸ್ ಹಾಕಿದ್ರಲ್ಲ, ಮತ್ತೆ ವಾಪಸ್ ತಗೊಂಡಿದ್ದೀರಲ್ಲ, ಎಷ್ಟು ಕೊಟ್ಟು ಎಷ್ಟು ವಾಪಸ್ ತಗೊಂಡಿದ್ದೀರಿ ಅಂತ ಡೀಟೇಲ್ ಹೇಳ್ಬೇಕಾ ಜನರಿಗೆ ಬಿಚ್ಚಿ? ಕೋರ್ಟಲ್ಲ ಹೇಳ್ತೀನಿ ಸ್ವಾಮಿ, ನಾನು ಕೋರ್ಟಲ್ಲ ಹೇಳ್ತೀನಿ. ಜನರಿಗೆ ಸತ್ಯ ತಿಳಿಸ್ರಿ. ನೀ ಬೈದ ತಕ್ಷಣನೇ ಎದರ್ಲಿಕ್ಕೆ ನಾನು ಯಾವ್ದು ಕಲಬೆರಕೆ ಕೊಡ್ತವನಲ್ಲ, ಪಕ್ಕ ಬ್ಯಾಟ್ರಿ ಕೊಡ್ತವನು. ಅವ್ನು ಯಾವನಂತಾನಲ್ಲ, ಅವನು ಶ್ರವಣ್ ಕುಮಾರ್ ಕ್ರಾಸ್ ಬೀಡ್ ಅಂತ ತೋರಿಸ್ತೀನಿ ತಗೊಳಪ್ಪ. ಕ್ರಾಸ್ ಬೀಡ್. ನಾನು ಒಬ್ಬ ಮಾಧ್ಯಮದಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೊತ್ತು ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ತಿದ್ದೆ. ನನ್ನ ಜಾತಿಯ ಮರ್ಯಾದೆ ಹೋಗ್ಬಾರ್ದು, ನನ್ನ ಜಾತಿಯನ್ನ ಬೇರೆಯವ್ರ ಬೈಲಿ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲೇ ಇಲ್ಲಿವರೆಗೂ ಬಿಟ್ಟಿರೋದು. ನಾನು ನಿಮ್ಮನ್ನ ನಾನು ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡಕತ್ತಿದೆ ಅಂತ ಹೇಳಿದ್ರೆ ಇಷ್ಟೊಂದು ನಿಮ್ಮನ್ನ ಏನ್ ಮಾಡ್ಬೇಕು ಅದು ನಾನು ಮಾಡಿಸ್ಬಿಡ್ತಿದ್ದೆ. ನನಗೆ ನಿಮ್ಗೆ ಶಿಕ್ಷೆ ಕೊಡಬೇಕು ಅನ್ನೋದಲ್ಲ ನನ್ನ ಉದ್ದೇಶ. ನಮ್ಮ ಸಮಾಜ ಬದಲಾವಣೆ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ದೊಡ್ಡ ಡಾಂಗುಗಳು ಮಾಡ್ತಾರಲ್ರ ನೀವೆಲ್ಲ. ಕೊಡ್ರೆ ಕೋರ್ಟ್ ಕಚೇರಿ ಇನ್ನು ಬದುಕಿದಾವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಅಂಗಕ್ಕೂ ಬೇಕಾಗಿರ್ತಕ್ಕಂಥದ್ದನ್ನ ನಾನು ಕೊಡ್ತೀನಿ. ಕೊಡಿ, ನಿಮ್ಮ ಹತ್ರ ಇದ್ರೆ. ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನು ಯಾಕೆ ಶಿಕ್ಷೆ ಕೊಡಿಸ್ತಾ ಇದ್ದೀರಾ? ಇದಿಷ್ಟು ನಿಮಗೆ ತಿಳಿಸ್ಬೇಕು ಅಂತ ಹೇಳಿದೀನಿ, ತಿಳಿಸಿದೀನಿ. ಇದ್ರ ಬಗ್ಗೆ ಮತ್ತೆ ಬೇರೆ ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ಸರಿ ಇರೋದಿಲ್ಲ. ನನಗೇನ್ ಬೇಕು ಅವ್ರಿಗೇನ್ ಬೇಕು ನಾ ಕೊಡ್ತಾ ಇದ್ದೀನಿ. ತಪ್ಪು ಮಾಡೋದನ್ನ ಪ್ರಶ್ನೆ ಮಾಡುವಂತ ವ್ಯಕ್ತಿಗೆ ಸಪೋರ್ಟ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಗ್ರೂಪ್ ನಲ್ಲಿ ಹಾಕಿದ್ದೀರಾ? ಹೋಗಿ ಕಿತ್ಕೊಂಡು ಹೋರಾಟ ಮಾಡುವಂತ ಗ್ರೂಪ್ ಅಲ್ಲಿ ಇರ್ತಾರೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇದಿಷ್ಟು ಶ್ರವಣ ಕುಮಾರ ಮಾರಪ್ಪ ನಾಯಕ ಪಾಳೆಗಾಲ ಏನೋ ಮಗ್ದಾಪುರ್. ನಿಮಗೆ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ದಿದ್ರೆ ಅವತ್ತಿದ್ದಕ್ಕೆ ತಾನೇ ಹೇಳಿರೋದು, ಈಗಲೂ ಹೇಳ್ತೀನಿ ಕೇಳ. ನಿಮಗೆ ತಾಕತ್ತೇ ಒಂದಿದ್ರೆ ನಿನ್ ಏನಿದೆ ನೀನ್ ಮಾಡು. ನನ್ ತಾಕತ್ತೇನು ಅಂತ ನಾನ್ ತೋರಿಸ್ತೀನಿ. ಅದು ಬಿಟ್ಟುಬಿಟ್ಟು ಇವ್ನ ಯಾವನ ಬಕೆಟ್ ಹಿಡಿತಾನಲ್ಲ ಶ್ರವಣ್ ಕುಮಾರ, ಅವನಿಗೆ ಮಾತಾಡೋದನ್ನ ಕರೆಕ್ಟ್ ಆಗಿ ಹೇಳಕ್ ಕೇಳು. ಇಲ್ಲಾಂದ್ರೆ ರೌಡಿ ಶೀಟರ್ ಜೊತೆಗೆ ಇನ್ನೊಂದು ಗಡೀಪಾರ ಆಗುತ್ತೆ. ಯಾಕೆಂದ್ರೆ ಅವ್ನು ಮಾತಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಚಾನಲ್ MD ಮೇಲೆ. ಎಚ್ಚರ ಇಟ್ಕೊಂಡು ಮಾತಾಡಕ್ ಹೇಳಿ. ಸಮುದಾಯದ ವಿಚಾರವಾಗಿ ಕರ್ನಾಟಕಾದ್ಯಂತ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಯೇ ಧ್ವನಿ ಎತ್ತಿದಾಗ ಆ ಧ್ವನಿಗೆ ನಾನ್ ಧ್ವನಿ ಆಗ್ತೀನಿ. ಅದು ಎಂತ ವ್ಯಕ್ತಿಯೇ ಆಗಿರಲಿ. ನಮಸ್ಕಾರ.